ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರುಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಶನಿವಾರದ ವಿಡಿಯೋ ಆಗಿರುತ್ತೆ. ಒಬ್ಬಟ್ಟು ರೆಸಿಪಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು, ಅರ್ಧ kg ಮೈದಾ ಹಿಟ್ಟು ಜರಡಿ ಹಿಡಿದ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಚಿರೋಟಿ ರವೆ ಕೂಡ ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಒಬ್ಬಟ್ಟು ಚೆನ್ನಾಗಿ ಉಬ್ಬುತ್ತವೆ, ಆದ್ದರಿಂದ ಚಿರೋಟಿ ರವೆ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ತೀನಿ. ಅದನ್ನು ಸೇರಿಸ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆನಂತರ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು, ಸ್ವಲ್ಪನೇ ನೀರು ಹಾಕ್ಕೊಂಡು ಅಲ್ಲಿ ಈ ರೀತಿ ನಿಧಾನಕ್ಕೆ ಕಲಿಸ್ಕೋಬೇಕು. ಗಂಟಿಲ್ದೇ ಇರೋ ರೀತಿ ಕಲಿಸ್ಕೋಬೇಕು ನೀಟಾಗಿ. ಆದ್ದರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ತಾಯಿದ್ದೀನಿ. ಇದನ್ನೆಲ್ಲ ಈ ರೀತಿ ನಿಧಾನಕ್ಕೆ ಕಲಿಸ್ಕೊಂಡು ಚೆನ್ನಾಗೆ ಜಾಸ್ತಿ ಹೊತ್ತು ನೀಟಾಗಿ ಕಲಿಸ್ಕೊಳ್ಳೋದ್ರಿಂದ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರ್ತವೆ, ಮೆತ್ತಗಿರ್ತವೆ, ಹಾಗೆ ಉಬ್ಬು ಕೂಡ ಬರ್ತವೆ ಅಂತ ಹೇಳ್ತಾ ಈ ರೀತಿ ನಿಧಾನಕ್ಕೆ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ರೀತಿ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಟೋಟಲಿ ಈ ರೀತಿ ಅಂಟು ರೀತಿ ಬರಬೇಕು. ಅದಕ್ಕೆ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕೂಡ ಎಲ್ಲ ಆಗೋ ರೀತಿ ನೀಟಾಗಿ ನಾದ್ಕೋತಾ ಇದ್ದೀನಿ. ಎಲ್ಲ ನಾದ್ಕೊಂಡು ನೀಟಾಗಿ ಇನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಒಂದು ಕವರ್ ಮುಚ್ಚಿ ಇದನ್ನು ಮುಚ್ಚಿಡಬೇಕು. ಇದು ಸ್ವಲ್ಪ ಹೊತ್ತು ಉನಿಬೇಕು. ಕನಕ ರೆಡಿ ಆಯಿತು. ಹಾಗೆ ಹೂರಣ ರೆಡಿ ಮಾಡ್ಕೊಳ್ಳೋಣ. 3/4 kg ಬೆಲ್ಲ, ಉಂಡೆ ಬೆಲ್ಲ ಆಗಿರೋದ್ರಿಂದ ನೀಟಾಗಿ ಈ ರೀತಿ ಕಲ್ಲಿಂದ ಕೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ಕಾಯಿ ತುರಿ 2 ಕಾಯಿ ತಗೊಂಡಿದ್ದೀವಿ. ಕಾಯಿ ಸರ್ಕೊಂಡು ಮೊದಲಿಗೆ ನೀಟಾಗಿ ಕಾಯೆಲ್ಲ ಸರ್ಕೊಂಡು ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆಯೇ ಒಂದು ಅರ್ಧ kg ಬೇಳೆಕಾಳು ಕೂಡ ಬೇಯಿಸಿಟ್ಕೊಂಡಿದ್ದೀವಿ. ಕುಕ್ಕರ್ಗೆ ಹಾಕ್ಬಿಟ್ಟು 2 ವಿಸಿಲ್ ಕೂಗಿದ್ರೆ ಬೇಳೆಕಾಳು ಹದವಾಗಿ ಬೆಂದಿರ್ತವೆ. ಇವು ರೆಡಿ ಆದವು. ಆನಂತರ ಗ್ಯಾಸ್ ಹಚ್ಬಿಟ್ಟು ಈ ರೀತಿ ಒಂದು ಬಾಣಲಿ ಇಟ್ಬಿಟ್ಟು ಬೆಲ್ಲ ಮತ್ತು ಕಾಯಿ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ದಂಥ ಬೇಳೆಕಾಳನ್ನ ಸೇರಿಸ್ತಾ ಇದ್ದೀನಿ. ತೊಗರಿಬೇಳೆ ತಗೊಂಡಿರೋದು ನಾನು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಐತೆ. ನೆಕ್ಸ್ಟ್ ಈ ರೆಡಿಯಾಗಿರೋವಂಥ ಹೂರಣನ ಒಳ್ಕಲ್ಗೆ ಹಾಕ್ಕೊಂಡು ರುಬ್ತಾಯಿದ್ದೀವಿ. ಒಳ್ಕಲಲ್ಲಿ ರುಬ್ಬಿ ಮಾಡೋದ್ರಿಂದ ನಿಜ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಆವಾಗೆಲ್ಲ ಒಳ್ಕಲಲ್ಲೇ ಮಾಡ್ತಾಯಿದ್ದು. ಈಗ ಗ್ರೈಂಡ್ರು, ಮಿಕ್ಸಿ ಆ ಥರಲ್ಲಿ ಮಾಡ್ಕೊಬಿಡ್ತೀವಿ ಬೇಗ ಆಗಬೇಕು ಅನ್ನೋ ಕಾರಣದಿಂದ. ನಾವು ಒಳ್ಕಲಲ್ಲೇ ರುಬ್ಬಿಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಕಲಲ್ಲೇ ಮಾಡೋಣ ಅಂದ್ಬಿಟ್ಟು ಈ ರೀತಿ ರುಬ್ಕೊತಾ ಇದ್ದೀವಿ. ನಾವು ಅಮ್ಮನ ಮನೇಲಿ ಒಳ್ಕಲಿರೋದ್ರಿಂದ ಈ ರೀತಿ ಯಾವಾಗೂ ಜಾಸ್ತಿ ರುಬ್ಬಿಟ್ಟೆ ಮಾಡ್ಕೋತೀವಿ. ರುಬ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಇಲ್ಲಿ ರುಬ್ಬಿಟ್ಟಿದ್ದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ಇದ್ದದನ್ನು ಕೂಡ ಈ ರೀತಿ ರುಬ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು, ರುಬ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟು ರಂಜ್ಕಾಯಿ ಏನಿದೆಯೋ ಒಂದು ಅರ್ಧ ಗಂಟೆ ಉನಿ ಹಾಕಿದ್ದೀನಿ. ಅರ್ಧ ಗಂಟೆ 1 ಅವರ್ 2 ಅವರ್ ಉನಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಬೇಗ ಸುಡಬೇಕು ಅನ್ನೋ ಕಾರಣದಿಂದ ಒಂದು ಅರ್ಧ ಅವರ್ ಆದಮೇಲೆ ಇಲ್ಲಿ ಸುಡ್ತಾಯಿದ್ದೀನಿ. ಈ ರೀತಿ ಉಂಡೆ ಗಾತ್ರ ತಗೊಂಡು ಮೊದಲಿಗೆ ಒಂದು ಪೇಪರ್ನ ಚಪಾತಿ ಮಣೆಗೆ ಹಾಕ್ಕೊಂಡಿದ್ದೀನಿ. ಅದು ಪಾರ್ಸಲ್ ಕವರ್ ಬರುತ್ತಲ್ಲ, ಅದನ್ನ ಹಾಕ್ಕೊಂಡು ಈ ರೀತಿ ಒತ್ಬಿಟ್ಟು ಹೂರಣ ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಹೂರಣ ಸೇರಿಸ್ಕೊಂಡು ಈ ರೀತಿ ಸುತ್ತ ಮಡಚಿ ಎಕ್ಸ್ಟ್ರಾ ಏನು ಉಳಿಯುತ್ತೋ ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ನೀಟಾಗಿ ಒತ್ಕೊತಾ ಇದ್ದೀನಿ. ಜಾಸ್ತಿ ದೊಡ್ಡ ಒತ್ತಾ ಇಲ್ಲ, ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ಬೋದು ನೀವು, ಮೀಡಿಯಮ್ ಒತ್ತಿರೋ ಅಂಥ ಏನು ಒಬ್ಬಟ್ಟಿದೆಯೋ ಅದನ್ನ ಹಂಚು ಕಾಯಕ್ಕಿಟ್ಟಿದೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಒಬ್ಬಟ್ಟು
ರೆಡಿ ಮಾಡಿಕೊಂಡ್ರೆ ಹೋಳಿಗೆ ರೆಡಿ ಆಯ್ತವೆ. ಇನ್ನೊಂದು ಸುಡ್ತಾಯಿದ್ದೀನಿ, ಮತ್ತು ಈ ಕಡೆ ಇನ್ನೊಂದು ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಅಲ್ಲೊಂದು ಒಲೆ ಮೇಲೆ ಹಾಕ್ಬಿಟ್ಟು ಇಲ್ಲೊಂದು ಬೇರೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಸುಟ್ಕೋಬೇಕು. ಹಾಗೆ ನೋಡ್ಬೋದು ನೀವು ಒಬ್ಬಟ್ಟು ಯಾವ ರೀತಿ ಪೂರಿ ಉಬ್ದಾಗೆ ಉಬ್ತಾಯಿದೆ ಅಂತ. ಹಾಗೆ ನೋಡ್ಬೋದು ನೀವು, ಈ ರೀತಿ ಉಬ್ಬಿ ಬರೋದ್ರಿಂದ ಒಬ್ಬಟ್ಟು ಸ್ಮೂತಾಗಿ ಚೆನ್ನಾಗಿರ್ತವೆ. ಇದೇ ರೀತಿ ಎಲ್ಲ ಒಬ್ಬಟ್ಟು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಟೋಟಲಿ ಒಬ್ಬಟ್ಟು ಈ ರೀತಿ ತುಪ್ಪದ ಜೊತೆಗೆ ಸವಿಯಲು ಸಿದ್ಧ. ಹಾಗೆ ನೋಡ್ಬೋದು ಸ್ಮೂತಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.